ನಮಸ್ಕಾರ ಗೆಳೆಯರೇ, ನಮ್ಮೂರ ಜಾತ್ರೆಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಶ್ರೀ ಸ್ವರ್ಣಗೌರಮ್ಮನವರ ಜಾತ್ರಾ ಮಹೋತ್ಸವ ಶ್ರೀ ಕ್ಷೇತ್ರ ಮಾಡಾಳು ಕಣ್ಕಟ್ಟೆ ಹೋಬಳಿ ಈ ಜಾತ್ರಾ ಮಹೋತ್ಸವದಲ್ಲಿದ್ದೇವೆ. ನೋಡ್ತಾ ಇದ್ದೀರಾ, ಮಾಡಾಳು ಗೌರಮ್ಮನ ಜಾತ್ರೆ ನಡೀತಾ ಇದೆ. ಗೌರಿ ಹಬ್ಬದ ದಿನದಿಂದ 9 ದಿವಸಗಳ ಕಾಲ ಗೌರಮ್ಮನವರ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಮಾಡಾಳು ಗ್ರಾಮವು ಕಣ್ಕಟ್ಟೆಯಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀ ಸ್ವರ್ಣಗೌರಮ್ಮನವರ ದರ್ಶನಕ್ಕಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಪ್ರತಿ ದಿವಸ ದರ್ಶನ ಪಡಿತಾರೆ. ನೋಡ್ತಾ ಇದ್ದೀರಾ ನೀವು. ಜಾತ್ರಾ ಸಮಯದಲ್ಲಿ ಪ್ರತಿನಿತ್ಯ ಅನ್ನದಾಸೋಹದ ವ್ಯವಸ್ಥೆ ಇರುತ್ತದೆ. ಬರುವಂಥ ಭಕ್ತಾದಿಗಳಿಗೆ ಅನ್ನದಾಸೋಹದ ವ್ಯವಸ್ಥೆ ಇರುತ್ತೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪ್ರತಿನಿತ್ಯ ದೇವಿಯ ದರ್ಶನಕ್ಕೆ ಬರ್ತಾರೆ. ಕರ್ಪೂರ ಪ್ರಿಯಾಗಿರ್ತಕ್ಕಂಥ ಸ್ವರ್ಣಗೌರಮ್ಮನವರು ಬಂದಂಥ ಭಕ್ತಾದಿಗಳ ಕಷ್ಟಗಳನ್ನು ಪರಿಹರಿಸ್ತಾರೆ ಅಂತ ನಂಬಿಕೆ ಇದೆ. ಅದಕ್ಕಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ಸ್ನೇಹಿತರೆ, ನೋಡ್ತಾ ಇದ್ದೀರಾ, ಇದೇ ಕಲ್ಯಾಣಿಯಲ್ಲಿ ಶ್ರೀ ಸ್ವರ್ಣಗೌರಮ್ಮನವ್ರನ್ನ ವಿಸರ್ಜನೆ ಮಾಡ್ತಾರೆ. ಇದೇ ಕಲ್ಯಾಣಿಯಲ್ಲಿ ನೋಡ್ತಾ ಇದ್ದೀರಾ, ಈ ಕಲ್ಯಾಣಿಯಲ್ಲಿ ಗೌರಮ್ಮನ ವಿಸರ್ಜನೆ ಮಾಡ್ತಾರೆ. ಮಾಡಾಳು ಗ್ರಾಮದಲ್ಲಿ 2 ಗೌರಮ್ಮನವ್ರನ್ನ ಪ್ರತಿಷ್ಠಾಪಿಸಿದ್ದಾರೆ. ಮೂಲ ಗೌರಮ್ಮನವ್ರನ್ನ ಶನಿವಾರ ವಿಸರ್ಜನೆ ಮಾಡಿದರೆ, 2ನೇ ಗೌರಮ್ಮನವ್ರನ್ನ ಗುರುವಾರ ವಿಸರ್ಜನೆ ಮಾಡ್ತಾರೆ. ನೋಡ್ತಾ ಇದ್ದೀರಾ, ಜಾತ್ರಾ ವಿಶೇಷ ಮಾಡಾಳು ಗ್ರಾಮದಲ್ಲಿದ್ದೇವೆ. ಮಾಡಾಳು ಗೌರಮ್ಮನವ್ರ ಜಾತ್ರಾ ಮಹೋತ್ಸವ 9 ದಿವಸಗಳ ಕಾಲ ನಡೆಯುತ್ತೆ. ನೋಡ್ತಾ ಇದ್ದೀರಾ.
ನೋಡ್ಬೇಕಾರೆ ನೋಡಿರ ಅಲ್ಲೆಲ್ಲ ಇಲ್ಲಿಗೆ ಇಷ್ಟೊಂದು ಜನ ಭಕ್ತಾದಿಗಳು ನೋಡು ಇಲ್ಲಿಲ್ಲ ಅಲ್ಲಿ ನೋಡ್ಕೊಂಬರ ಬಾರ್ಲಲ್ಲಿ ಈಗಲೇ ದರ್ಶನ ಆಗಲ್ಲ ಬಿಡು. ಹಂಗಾದ್ರೆ ಅಲ್ಲಿ ಹೋಗ್ಬೇಕು ನಾವು.